ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ನಡೀತಾ ಇದೆ. ಹೇಗೆ ನಡೀತಾ ಇದೆ ನಿಮ್ಮ ಮನೇಲೆಲ್ಲ ಹಬ್ಬದ್ದು ಪ್ರಿಪ್ರೇಷನ್ನು? ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನಂದು ಎಷ್ಟು ಇದೆಯಲ್ಲ, ಇನ್ನೂ ಕೂಡ ಬ್ರಷ್ ಇದೆ. ಈ 3 ಬ್ರಷ್ ನಂಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಸೋಫಾ ಸೆಟ್ ಕ್ಲೀನ್ ಮಾಡೋದು, ಇನ್ನೊಂದು ಕಿಟಕಿನೆಲ್ಲ ಕ್ಲೀನ್ ಮಾಡೋದು, ಇನ್ನೊಂದು ಮ್ಯಾಟ್ ಎಲ್ಲ ಕ್ಲೀನ್ ಮಾಡೋದು, ಮತ್ತು ಮೇಲೂ ಕೂಡ 2 ಇಟ್ಟಿದ್ದೀನಿ. ಮೇಲಿನ ಸೋಫಾ ಸೆಟ್ಟಿಗೆ, ಬೆಡ್ಡಿಗೆ ಕ್ಲೀನ್ ಮಾಡೋದು ಅದೆಲ್ಲ ನೋಡ್ತಾ ಇರ್ಬೋದು. ಮನೆ ಡೈಲಿ ನೀಟಾಗಿಟ್ಟು ಗುಡಿಸಿ ಒರೆಸಿದ್ರೂ ಕೂಡ ಅದು ಎಲ್ಲಿಂದ ಬರುತ್ತೋ ಡಸ್ಟು ಗೊತ್ತಿಲ್ಲ. ನೋಡಿ, ಕಿಟಕಿಗೆಲ್ಲ ಈ ಥರ ಮೆಸ್ಸಿದೆ. ಮೆಸ್ಸಿಲ್ಲ ಅಂದರೆ ಇನ್ನೆಷ್ಟು ಒಳಗಡೆ ಬಂದಿರೋದು ಧೂಳು. ಮೆಸ್ಸಿದ್ರೂ ಕೂಡ ಇಷ್ಟು ಒಳಗಡೆ ಬಂದಿದೆ ಡಸ್ಟ್ ಎಲ್ಲ ನೋಡ್ತಾ ಇರ್ಬೋದು. ನಾನು ಆ್ಯಕ್ಚುಲಿ ವಾರಕ್ಕೆ ಒಂದು ಸಲ ಅದನ್ನೆಲ್ಲ ನೀಟಾಗಿ ಬ್ರಷಲ್ಲಿ ಏನು ಮೆಸ್ಸೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ. ಆದರೂ ಕೂಡ ಅಲ್ಲಿ ಅಷ್ಟು ಡಸ್ಟ್ ಇರುತ್ತೆ. ಯಾಕೆಂದರೆ ನಮ್ಮ ಮನೆ ಮುಂದೆ ನನಗೆ 2 ಸೈಡು ರೋಡು ಇದೆ. ಕಿಟಕಿ ಪಕ್ಕನೇ ರೋಡ್ ಇರೋದ್ರಿಂದ ವೆಹಿಕಲ್ ಓಡಾಡುತ್ತೆ. ಹಂಗಾಗಿ ತುಂಬ ಡಸ್ಟ್ ಬರುತ್ತೆ. ಎಷ್ಟು ಡಸ್ಟ್ ಬರುತ್ತೆ ಅಂತ ಅಂದರೆ ನಾನು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅಲ್ಲೆಲ್ಲ ಹಾಗೆ ಇರುತ್ತೆ. ಇವತ್ತು ಕ್ಲೀನ್ ಮಾಡಿದರೆ ನಾಳೆ ನೋಡೋ ಅಷ್ಟರಲ್ಲಿ ಹಾಗೇ ಇರುತ್ತೆ. ಬಟ್ ನಾನು ವಾರಕ್ಕೆ ಒಂದು ಸಲ, ಒಂದೊಂದು ಸಲ ವಾರದಲ್ಲಿ 2 ಸಲ 3 ಸಲ ಎಲ್ಲ ತೆಗೆದು ಮೆಸ್ಸೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನೋಡ್ತಾ ಇರ್ಬೋದು, ಫಸ್ಟು ನಾನು ಈ ಥರ ಬ್ರಷಲ್ಲಿ ಅದರೊಳಗಡೆ ಎಲ್ಲ ಇರೋ ಡಸ್ಟ್ನೆಲ್ಲ ತೆಗಿತೀನಿ. ಅದಾದಮೇಲೆ ನೆಕ್ಸ್ಟು ಒದ್ದೆ ಬಟ್ಟೆಲಿ ಒರೆಸ್ತೀನಿ. ನೋಡ್ತಾ ಇರ್ಬೋದು ಫಸ್ಟು ಎಷ್ಟು ಡಸ್ಟ್ ಇದೆ ಅಂತ ಅಂದರೆ, ಈ ಕಡೆ ಕ್ಲೀನ್ ಮಾಡಿದ್ದು ಅಲ್ಲದೇ ನಾನು ಆ್ಯಕ್ಚುಲಿ ಆ ಕಡೆ ಹಿಂದೆ ಹೊರಗಡೆಯಿಂದನೂ ಹೋಗು ಕೂಡ ಕ್ಲೀನ್ ಮಾಡಿದೆ. ಬಟ್ ಅದನ್ನು ನಾನು ವೀಡಿಯೋ ತಗೊಳ್ಳಿಲ್ಲ. ಫುಲ್ಲು ಡಸ್ಟು. ಈ ಥರ ಈ ಬ್ರಷ್ನ ನಾನು ಇದು ಕಿಟಕಿ ಕ್ಲೀನ್ ಮಾಡೋಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಆ ಬ್ರಷ್ಷಿನ ಕತೆ ಹೆಂಗಾಗಿದೆ ಅಂತ. ಈ ಥರ ಮಾಡಿನೇ ಹಂಗಾಗಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ನೀಟಾಗಿ ಹೋಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಆ ಬ್ರಷಲ್ಲಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ, ನಾವು ಕೈಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಹೋಗಲ್ಲ. ಬಟ್ ಅದ್ರಲ್ಲಿ ಹೋಗುತ್ತೆ ನೋಡಿ ಎಷ್ಟು. ಅದ್ರಲ್ಲಿ ಬ್ರಷಲ್ಲಿ ಆ ಥರ ತೆಗೆದ್ರೆ ಹೆಂಗೆ ಬರುತ್ತೆ ಅಂತ ಅಂದರೆ, ನೋಡ್ತಾ ಇರ್ಬೋದು. ಸೋಫಾ ಸೆಟ್ ಕೆಳಗಡೆನೂ ಅಷ್ಟೇ. ಈ ಸತಿ ಎಲ್ಲೋ ಪುಣ್ಯಕ್ಕೆ ಏನು ಡಸ್ಟ್ ಇಲ್ಲ ಆ್ಯಕ್ಚುಲಿ. ನನ್ನ ಮಗ ಅದ್ರ ಕೆಳಗಡೆ ಅದು ಎಷ್ಟು ಪೇಪರ್ಗಳು ಹಾಕಿರ್ತಾನೆ, ಏನು ಹಾಕಿರ್ತಾನೆ ಅಂತ ಹೇಳೋಕ್ಕೆ ಅಸಾಧ್ಯ. ನಾನು ಯಾವಾಗ ಇದೆಲ್ಲ ಮೆಸ್ಸೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ, ಅವಾಗೆಲ್ಲ ಸೋಫಾ ಸೆಟ್ಟೆಲ್ಲ ಈ ಥರ ಜರ್ಕಿಸಿ ಆ ಥರ ಸೈಡಲ್ಲೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ. ನನಗೆ ಕೆಲಸಕ್ಕೆ ಬರ್ತಾರೆ ಆಂಟಿ, ನನಗೆ ಕೆಲಸ ಮಾಡೋಕ್ಕೆ. ಅವರು ಪಾಪ ಅದೆಲ್ಲ ನಾನೆಲ್ಲ ಮುಂದೆ ಎಲ್ಲ ಜರುಗಿಸ್ಕೊಟ್ರೆ ನೀಟಾಗೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಡ್ತಾರೆ. ನೀಟಾಗಿ ಮಾಡ್ತಾರೆ ಕೆಲಸ ಎಲ್ಲ. ಅವರು ಬಂದಾಗೆಲ್ಲ ನಾನು ಫಸ್ಟೇನೆ ಅವ್ರು ಬರೋಕ್ಕಿಂತ ಮುಂಚೆನೇ ಆ್ಯಕ್ಚುಲಿ ಸೈಡಲ್ಲೆಲ್ಲ ಈ ಥರ ಎಲ್ಲ ಡಸ್ಟ್ ಎಲ್ಲ ತೆಗೆದು ಇಟ್ಟು ರೆಡಿ ಮಾಡಿರ್ತೀನಿ. ಒಂದೊಂದು ಸಲ ಅವ್ರ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಮೇಲೊಂದಿನ ಕೆಳಗೊಂದಿನ ಇಟ್ಕೋತೀನಿ ಈ ಥರದ್ದೆಲ್ಲ ಕ್ಲೀನ್ ಮಾಡೋಕ್ಕೆ. ಅವ್ರ ಮೇಲೆಲ್ಲ ಗುಡಿಸಿ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಈ ಥರ ಎಲ್ಲ ಮ್ಯಾಟೆಲ್ಲ ತೆಗೆದು ಆ ಥರದ್ದೆಲ್ಲ ಸೋಫಾ ಸೆಟ್ ಎಲ್ಲ ಅದು ಮೇಲೆಲ್ಲ ಕವರೆಲ್ಲ ತೆಗೆದು ಆ ಥರದ್ದೆಲ್ಲ ಕಿಟಕಿ ಏನಾದರೂ ಕ್ಲೀನ್ ಮಾಡೋದಿದ್ರೆ ಅದೆಲ್ಲ ಮಾಡಿ ನಾನು ಕೊಡ್ತೀನಿ. ಅವ್ರು ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಹೋಗ್ತಾರೆ. ಪಾಪ ಅವರೇ ಮಾಡ್ತಾರೆ. ಆಂಟಿ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಅಂದರೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಪಾಪ ಅವರು ಬೇರೆ ಮನೆ ಕೆಲಸಕ್ಕೆ ಹೋಗ್ತಾರೆ. ಹಂಗಾಗಿ ನಾನು ಏನಾದ್ರು ಫ್ರೀಯಾಗಿ ಇದ್ದಾಗ ನೀಟಾಗಿ ನಾನು ಇದನ್ನೆಲ್ಲ ತೆಗೆದು ಮಾಡಿ ಕೊಡ್ತೀನಿ. ಹಂಗಾಗಿ ಈ ನೋಡಿ, ಇದು ರೆಡ್ ಕಲರ್ ಬ್ರಷ್ಷು ಈ ಮ್ಯಾಟೆಲ್ಲ ಉಜ್ಜೋಕ್ಕೆ, ಮ್ಯಾಟಲ್ಲಿರೋ ಡಸ್ಟ್ ಎಲ್ಲ ತೆಗಿಯೋಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ. ಅದ್ರಲ್ಲಿ ನೀಟಾಗಿ ಹೋಗುತ್ತೆ. ಮತ್ತು ಈ ಬ್ರಷ್ಷು ಈ ಸೋಫಾ ಸೆಟ್ ಕ್ಲೀನ್ ಮಾಡೋಕ್ಕೆ ಅಂತಲೇ ಇಟ್ಟಿದ್ದೀನಿ. ಎಲ್ಲದಕ್ಕೂ ಒಂದು ಬೇರೆ ಬೇರೆ ಇಟ್ಟಿದ್ದೀನಿ. ಎಲ್ಲಾದರೂ ಹೋದಾಗ ಈ ಥರ ಬ್ರಷ್ಗಳು ಸಾಫ್ಟಾಗಿರೋದು ನೋಡಿದ್ರೆ ಎತ್ಕೊಬರ್ತೀನಿ. ಮೊನ್ನೆನೂ ಕೂಡ ನಾನೊಂದು ಈಗ ಹಾಕಿದ್ದೀನಿ ಅನ್ಕೋತೀನಿ ಲಾಸ್ಟ್ ವಿಡಿಯೋದಲ್ಲಿ. ಅಲ್ಲೂ ಒಂದು ಸೇಲಿಗೆ ಹೋಗಿದೆ. ಆ ಸೇಲಲ್ಲೂ ಕೂಡ ಈ ಥರದ್ದೊಂದು 2 ಬ್ರಷ್ ತೊಗೊಬಂದಿದ್ದೀನಿ ಆ್ಯಕ್ಚುಲಿ. ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಈ ಥರ ನೋಡಿ ಸೋಫಾ ಸೆಟ್ಟು, ಈ ಥರ ಟೀಪೈ. ನನ್ನ ಮಗಲ್ಲಿ ಕಾಲೆಲ್ಲ ಕೆಳಗಡೆ ಹಾಕೊಂಡು ಯಾವಾಗಲೂ ಡಸ್ಟ್ ತುಂಬಿರ್ತಾನೆ. ಮತ್ತು ಬಾಕ್ಲದ್ದು ಆಪೋಸಿಟೇ ಇಟ್ಟಿರೋದ್ರಿಂದ ಈ ಥರ ಟೀಪೈ ಎಲ್ಲ ತುಂಬ ಒಂಥರ ಈಗ ಹೆಂಗಿದೆ ಸೋಫಾ ಸೆಟ್, ಅದು ಸ್ವಲ್ಪ ಇದೆಲ್ಲ ಡಸ್ಟ್ ಎಲ್ಲ ಜಾಸ್ತಿ ತೊಗೊಳುತ್ತೆ. ಆ ಥರ ಇದೆ, ಸಾಫ್ಟ್ ಇದೆ ಸೋಫಾ ಸೆಟ್ಟು. ಅದು ಸ್ವಲ್ಪ ಡಸ್ಟ್ ಎಲ್ಲ ತೊಗೊಳುತ್ತೆ. ಹಂಗಾಗಿ ನಾನು ಡೈಲಿ ಒಂದು ದಿನವೂ ಇದನ್ನೆಲ್ಲ ಏನು ಸೋಫಾ ಸೆಟ್ದೆಲ್ಲ ಡಸ್ಟ್ ತೆಗಿದೇನೆ ನಾನು ಆಂಟಿಗೆ ಗುಡ್ಸೋಕ್ಕೆ ಒರೆಸೋಕ್ಕೆ ಕೊಡಲ್ಲ. ಅದೆಲ್ಲ ನಾನು ಮಾಡ್ಕೊಡ್ತೀನಿ, ಇಲ್ಲಾಂದರೆ ಆಂಟಿನೇ ಕೂಡ ಮಾಡ್ಕೋತಾರೆ. ಅದನ್ನೆಲ್ಲ ತೆಗೆದು ನೋಡಿ ಇವಾಗ ಹೆಂಗೆ ಕಿಟಕಿಯೆಲ್ಲ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಇಷ್ಟೇ, ಇವತ್ತಷ್ಟೇ. ನಾಳೆ ಮತ್ತೆ ಬೆಳಗ್ಗೆ ಅಷ್ಟಲ್ಲಿ ತೆಗೆದು ಸ್ಕ್ರೀನೆಲ್ಲ ತೆಗೆದು ನೋಡಿದ್ರೆ ಹಾಗೇ ಇರುತ್ತೆ ಡಸ್ಟು. ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ರೋಡ್ ಸೈಡ್ ಆಗಿರೋದ್ರಿಂದ ವೆಹಿಕಲ್ ಬರುತ್ತಲ್ಲ, ಹಂಗಾಗಿ ಅದ್ರದ್ದು ಡಸ್ಟು. ನೋಡ್ತಾ ಇರ್ಬೋದು, ನಾನು ಡೈನಿಂಗ್ ಟೇಬಲ್ದು ಚೇರ್ದು ಕೂಡ ಕುಷನ್ಗೆ ಈ ಥರ ವೆಲ್ವೆಟ್
ಬ್ರೆಡ್ದು ಕ್ಲಾತಿಂದ ಹಾಕಿದ್ದೀನಿ ಕವರು. ಅದು ಕೂಡ ಸಖತ್ತು ಡಸ್ಟ್ ಎಳ್ಕೊಳುತ್ತೆ. ಹಂಗಾಗಿ ಡೈಲಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾನೆ. ಈ ಥರದ್ದೆಲ್ಲ ಬ್ರಷಲ್ಲಿ ಇದು ಡೈಲಿ ಕ್ಲೀನು ಆ್ಯಕ್ಚುಲಿ ಈ ಥರ ಇದ್ದೇ ಇರುತ್ತೆ ಡೈಲಿ. ಡೀಪಾಗಿ ತೆಗ್ದು ಮಾಡಲಿಲ್ಲ ಅಂದರೆ ಮೇಲ್ಮೇಲಂತೂ ಈ ಥರದ್ದೆಲ್ಲ ಸೋಫಾ ಸೆಟ್ಟು ಮತ್ತು ಈ ಥರ ಡೈನಿಂಗ್ ಟೇಬಲ್ ಚೇರ್ದು ಈ ಥರ ಎಲ್ಲ ಡಸ್ಟು ಕ್ಲೀನ್ ಮಾಡಿದ ಮೇಲೇ ಆ್ಯಕ್ಚುಲಿ ಗುಡಿಸಿ ಒರೆಸೋದು. ಇದನ್ನೆಲ್ಲ ಆಂಟಿ ಮಾಡ್ಕೋತಾರೆ. ನನ್ನ ಟೈಮ್ ಇದ್ದರೆ ಮಾತ್ರ ಈ ಸೋಫಾ ಸೆಟ್ ಎಲ್ಲ ಅದು ಮಾಡ್ಕೊಡ್ತೀನಿ. ಇಲ್ಲಾಂದರೆ ಇದನ್ನೆಲ್ಲ ಆಂಟಿ ಡೈನಿಂಗ್ ಟೇಬಲ್ ಮೇಲೆ ಒಂದು ಸಲ ಫಸ್ಟು ಈ ಥರ ಬ್ರಷಲ್ಲೆಲ್ಲ ಕೊಡುಕೊಂಡು ಆಮೇಲೆ ಮೇಲೆಲ್ಲ ಒದ್ದೆ ಬಟ್ಟೆಲಿ ಗುಡ್ಸ್ಕೊಂಡು ಬಂದಮೇಲೆ ಒರೆಸ್ಕೋತಾರೆ ನೋಡಿ. ಅದಾದಮೇಲೆ ನೆಕ್ಸ್ಟು ಮೇಲೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವತ್ತು ಸಂಡೇ ಆಗಿತ್ತು, ಅವತ್ತು ಆಂಟಿ ಬಂದಿರಲಿಲ್ಲ ಕೆಲಸಕ್ಕೆ. ಹಂಗಾಗಿ ನಾವೇ ಕ್ಲೀನ್ ಮಾಡ್ಕೊಬಿಡೋಣ, ಹೆಂಗಿದ್ರು ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ಲ, ಕ್ಲೀನ್ ಆಗುತ್ತೆ ಎಲ್ಲದಕ್ಕೂ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡೋಣ, ಕ್ಲೀನ್ ಮಾಡೋಣ ಅಂತ ಒಂದು ಕಡೆಯಿಂದ ಮಾಡ್ಕೊಂಡು ಬಂದೆ. ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಮೇಲೆ ತಿಂಡಿ ಮಾಡಲಿಲ್ಲ. ನಾನು ಬೆಳಗ್ಗೆ ಇದೇ ಕ್ಲೀನಿಂಗಲ್ಲೇ ಇಟ್ಕೊಬಿಟ್ಟೆ. ಅವ್ರು ಆ್ಯಕ್ಚುಲಿ ತಿಂಡಿ ತಂದು ಇಟ್ಟಿದ್ರು. ಹಂಗಾಗಿ ಡಸ್ಟ್ ಒಳಗೆಲ್ಲ ತಿನ್ನೋಕ್ಕಾಗಲ್ಲ. ಇದನ್ನೆಲ್ಲ ಫಸ್ಟು ಧೂಳೆಲ್ಲ ತೆಗೆದು ಗುಡಿಸಿ ಆಮೇಲೆ ಒರೆಸಿ ಆದಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಬಿಟ್ಟು ಸ್ವಲ್ಪ ಇನ್ನೂ ಟೈಮ್ ಇತ್ತು, ಬೆಳಗ್ಗೆ ಏನು ಟೈಮ್ ಆಗಿರಲಿಲ್ಲ ಜಾಸ್ತಿ. ಹಂಗಾಗಿ ಬಂದೆ ಮೇಲೆ ನೋಡ್ತಾ ಇರ್ಬೋದು, ಅಲ್ಲೇ ಪಕ್ಕದಲ್ಲೇ ಬೆಡ್ ಪಕ್ಕದಲ್ಲೇ ತೊಳೆಯೋ ಬಟ್ಟೆದು ಬುಟ್ಟಿ ಇಟ್ಟಿದ್ದೀನಿ. ಬಟ್ ನನ್ನ ಹಸ್ಬೆಂಡು ನನ್ನ ಮಗ ನೋಡಿ, ತಗೋಬಾ ಸ್ಕೂಲಿಂದ ಬಾ ನನ್ನ ಮಗ, ತೆಗ್ದಲ್ಲಿ ಬಿಚ್ಚು ಹಾಕು. ಎಷ್ಟು ಸಲ ಹೇಳ್ತೀನಿ ಮಗನಲ್ಲಿ ಬಿಚ್ಚಿದ ತಕ್ಷಣ ಅಲ್ಲಿ ಹಾಕ್ಬಿಡಪ್ಪ ಅದರೊಳಗಡೆ ಅಂತ. ಆಯಿತು ಅಂತಾನೆ, ಬಟ್ ಅಲ್ಲೇ ಹಾಕಿರ್ತಾನೆ. ಬಟ್ ನನ್ನ ಹಸ್ಬೆಂಡು ಅಷ್ಟೇ, ಬರ್ತಾರೆ ಯೂನಿಫಾರ್ಮೇ ತೊಳೆಯೋಕ್ಕಿದ್ರೆ ಅಲ್ಲೇ ತೆಗಿತಾರೆ, ಅಲ್ಲೇ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಅದನ್ನೆಲ್ಲ ನಾನು ತುಂಬ ರೇಗಿದ್ರೆ ಮಾತ್ರ ತೆಗೆದು ಬುಟ್ಟಿಗೆ ಹಾಕ್ತಾರೆ, ಇಲ್ಲಾಂದ್ರೆ ಹಂಗೆ. ಎಲ್ಲರ ಮನೇಲೂ ಹಿಂಗೇನೆ, ನಮ್ಮ ಮನೇಲಿ ಮಾತ್ರ ಹಿಂಗೇನೆ, ನನಗಂತೂ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ನಂದು ಮೇಲೂ ಒಂದು ಸೋಫಾ ಸೆಟ್ ಇದೆ. ಇದು ಮುಂಚೆದು ಹಳೇದು ನಂದು ಏನು ವುಡ್ಡಿಂದಿತ್ತು ಅದು ನೋಡಿ. ಇಲ್ಲೂ ಕೂಡ ಸೋಫಾ ಸೆಟ್ನ ಇದೇ ಥರ ಬ್ರಷಲ್ಲೇ ಕ್ಲೀನ್ ಮಾಡ್ತೀನಿ. ಆ ಬ್ರಷ್ ಸಿಗಲಿಲ್ಲ ಆ್ಯಕ್ಚುಲಿ, ಇಲ್ಲಿಟ್ಟಿದ್ದು ಇನ್ನೊಂದು ಬ್ರಷ್ ಇತ್ತು, ಅದು ಸಿಗಲಿಲ್ಲ. ನನ್ನ ಮಗ ಅದು ಎಲ್ಲಿಟ್ಟಿದ್ದಾನೋ ನನಗೆ ಸಿಕ್ಕಲೇ ಇಲ್ಲ ಅದು. ಹಂಗಾಗಿ ಕೆಳಗಡೆದು ಕಿಟಕಿ ಕ್ಲೀನ್ ಮಾಡೋದು ಇತ್ತಲ್ಲ, ಅದನ್ನೇ ತೊಗೊಬಂದು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆಂಟಿ ಯಾವಾಗ್ಲೂ ಮೇಲೆ ಕ್ಲೀನ್ ಮಾಡೋಕ್ಕೆ ಇದನ್ನೇ ತೊಗೊತಾರೆ. ನಂದು ಹೊಸ ತಂದಿದ್ದೀನಿ, ಅದನ್ನು ನನ್ನ ಮಗ ಎಲ್ಲೋ ಇಟ್ಟಿದ್ದಾನೆ ನೋಡಿ. ಇದ್ರದ್ದು ಒಂದು ವಿಡಿಯೋ ಇದೆ ಲಾಸ್ಟು ನಂದು ಇದರಲ್ಲಿ, ಏನು ಶಾರ್ಟ್ಸಲ್ಲಿ, ಅದು ಬಾತ್ರೂಮ್ದು ಇದು ಬಾಕ್ಸು ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಮಳೆ ಕಳಚ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಅದು ಜಸ್ಟ್ ಸ್ಟಿಕ್ ಮಾಡಿ ಹಾಕೋದಿತ್ತು, ಇಲ್ಲ ಸ್ಕ್ರೂ ಮಾಡಾದರೂ ಹಾಕ್ಬೋದು. ಇದನ್ನು ಸ್ಟಿಕ್ ಮಾಡೇ ಹಾಕಿದ್ವಿ, ಬಟ್ ಅದೇನೋ ನೀರು ತಾಗಿವೇನೋ ಅದು ಬಿದ್ದೋಗಿತ್ತು. ಅದನ್ನ ಹಂಗೆ ಎತ್ತಿಟ್ಟಿದ್ದೆ, ಬೇರೆದ ಸ್ಟೋರೇಜ್ ಥರ ಹಾಕಿ ಅದನ್ನು ಹಾಗೆ ಎತ್ತಿಟ್ಟಿದ್ದೆ. ಅದು ನನ್ನ ಮಗ ಎತ್ತಿಡೋಕ್ಕೆ ಬಿಡ್ತಾಯಿಲ್ಲ ನೋಡಿ. ನನಗಿಲ್ಲಿ ಟೇಬಲ್ ಎಷ್ಟು ಚೆನ್ನಾಗಿ ಏನು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಅಂತ ಅಂದರೆ ಅದನ್ನು ನನ್ನ ಮಗ ಯೂಸೇ ಮಾಡಲ್ಲ. ಅವ್ನು ಸ್ಟಡಿ ಟೇಬಲ್ ಇದಲ್ಲದೆ ಇದಕ್ಕಂತೂ ಯೂಸ್ ಮಾಡಲ್ಲ, ಬಿಟ್ಬಿಟ್ಟು ಬೇರೆ ಬೇರೆ ಚಿಕ್ಕ ಚಿಕ್ಕವೆಲ್ಲ ತಂದಿಟ್ಕೊಂಡಿದ್ದಾನೆ. ನೋಡ್ತಾ ಇರ್ಬೋದು, ನಂದು ಮೇಲೆ ಸೋಫಾ ಸೆಟ್ ಇಟ್ಟಿದ್ದೀನಲ್ಲ, ಸ್ಟಡಿ ಟೇಬಲ್ ಪಕ್ಕನೇ ಇನ್ನೊಂದು ಕಿಟಕಿ ಇದೆ, ಅಲ್ಲೂ ಕೂಡ ಡಸ್ಟ್. ಇಲ್ಲೇನು ಮೇಲೇನು ಜಾಸ್ತಿ ಇರಲ್ಲ ಡಸ್ಟು, ಯಾಕೆಂದರೆ ಸ್ವಲ್ಪ ಮೇಲಾಯ್ತಲ್ವ, ಕೆಳಗಡೆ ತುಂಬ ಇರುತ್ತೆ ಡಸ್ಟು, ಮೇಲೇನು ಜಾಸ್ತಿ ಇರಲ್ಲ ಡಸ್ಟು, ಆದ್ರೂ ಸ್ವಲ್ಪ ಸ್ವಲ್ಪ ಇರುತ್ತೆ. ಹಂಗಾಗಿ ನಾನು ಕ್ಲೀನ್ ಮಾಡಿದಾಗೆಲ್ಲ ಒಟ್ಟಿಗೆ ಮಾಡ್ಕೊಬಿಡ್ತೀನಿ. ಇಲ್ಲೂ ಕೂಡ ಎಲ್ಲ ತೆಗೆದು, ಕಿಟಕಿ ಎಲ್ಲ ತೆಗೆದು, ಮೆಸ್ಸೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ಹೊರ್ಗಡೆಯಿಂದ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಯಾಕೆಂದರೆ ಡೂಪ್ಲೆಕ್ಸ್ ಆಗಿರೋದ್ರಿಂದ ಹಾಗೇ ತೆಗೆದು ಕ್ಲೀನ್ ಮಾಡ್ಕೊತೀನಿ. ಬಟ್ ಕೆಳಗಡೆ ಹೋಗಿ ಆಚೆಯಿಂದ ಎಲ್ಲ ಕ್ಲೀನ್ ಮಾಡೋ ಆಪ್ಷನ್ ಇದೆ ನನಗೆ. ತುಂಬ ಇರುತ್ತೆ ಡಸ್ಟ್, ಅಲ್ಲೆಲ್ಲ ನೀಟಾಗಿ ಮಾಡ್ಕೊತೀನಿ. ಒಂಥರ ಚೆನ್ನಾಗಿ ಕೊಟ್ಟಿದ್ದಾರೆ, ಅಲ್ಲಿ ಏನಾದರೂ ಇಟ್ಕೋಬೋದು, ಆ ಥರದ್ದು ಒಂದು ಸ್ಟೆಪ್ ಥರ ಕೊಟ್ಟಿದ್ದಾರೆ. ಅದ್ರ ಪಕ್ಕನೇ ಗ್ರಿಲ್ಸ್ ಇದೆ, ಅಲ್ಲಿಗೆ ಟವಲೆಲ್ಲ ಹಾಕೋಬೋದು. ಟವಲ್ಗಳನ್ನೆಲ್ಲ ಏನೂ ತೆಗಿತಾ ಇಲ್ಲ, ಯಾಕೆಂದರೆ ಅದೆಲ್ಲ ವಾಶಿಗೆ ಹಾಕೋದು. ಹಂಗಾಗಿ ಇದೇನಪ್ಪ ಟವಲೆಲ್ಲ ತೆಗಿದೇನೆ ಡಸ್ಟ್ ತೆಗಿತಿದ್ದಾರೆ ಅಂತ ಅನ್ಕೊಬಿಟ್ಟಿರಾ, ಅದನ್ನೆಲ್ಲ ವಾಶಿಗೆ ಹಾಕೋದು. ಹಂಗಾಗಿ ಫಸ್ಟು ಡಸ್ಟ್ ಎಲ್ಲ ತಕ್ಕೊಬಿಡೋಣ, ತೆಗೆದು ಗುಡಿಸ್ಬೇಕಾದ್ರನ್ನೆಲ್ಲ ವಾಶಿಗೆ ಹಾಕೋಣ ಅಂತ ಹಂಗೆ ಇಟ್ಕೊಂಡೆ ನೋಡಿ. ಇಲ್ಲೂ ಕೂಡ ಎಲ್ಲ ಕಿಟಕಿಗಳಿಗೂ ಮೆಸ್ಸಿದೆ. ಆ್ಯಕ್ಚುಲಿ ಒಂದು ಟ್ರಿಪ್ಪು ಮೆಸ್ಗಳೆಲ್ಲ ಹಾಳಾಗಿದ್ದು, ಎರಡನೇ ಟ್ರಿಪ್ ಹಾಕ್ಸಿರೋದು. ಆ್ಯಕ್ಚುಲಿ ನನ್ನ ಮಗ ಫಸ್ಟು ಈ ಮೆಸ್ಗಳೆಲ್ಲ ತುಂಬ ಹಾಳು ಮಾಡಿದ್ದ, ದಿನಕ್ಕೆ ಒಂದೊಂದು ಮೆಸ್ ಕಿತ್ತಾಕೋನು. ಅದನ್ನೆಲ್ಲ ಹೋಗಿ ಮತ್ತೆ ನಾವು ಅದೇ ಅಳತೆ ತೊಗೊಂಡೋಗಿ ಬೇರೆ ಕಡೆ ಹೊಲ್ಸ್ಕೊಂಡು ತೊಗೊಂಡು ಬಂದ್ವಿ. ಬಟ್ ಚೆನ್ನಾಗಿದೆ ಮೆಸ್ಗಳೆಲ್ಲ. ಏನು ಕೆಳಗಡೆ ಅಲ್ಲದೇ ಮೇಲಿನ ಸೋಫಾ ಸೆಟ್ಟು ಕೂಡ ನೀಟಾಗಿದೆ. ಬಟ್ ನಾನು ಅದನ್ನು ಕೆಳಗಡೆ ಇಡೋಕ್ಕೆ ಪ್ಲೇಸ್ ಇಲ್ಲ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಂಗೆ ಜಾಗ ಇತ್ತು. ನೋಡ್ತಾ ಇರ್ಬೋದು, ಈ ಕಡೆ ರೂಮಲ್ಲಿ ಅದೇನು ಅಂತ ಗೊತ್ತಿಲ್ಲ, ಬೇರೆ ಎಲ್ಲೂ ಡಸ್ಟ್ ಇರಲ್ಲ. ಬಟ್ ಆ ಪ್ಲೇಸಲ್ಲಿ ಮಾತ್ರ ಅಲ್ಲಿ ಸ್ವಲ್ಪ ಕಿಟಕಿದು ಲಾಕ್ ಸರಿ ಇಲ್ಲ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ತುಂಬ ಡಸ್ಟ್ ಇರುತ್ತೆ, ಯಾವಾಗಲೂ ಕೂಡ ಡಸ್ಟ್ ಇರುತ್ತೆ. ನನ್ನ ಮಗಂದು ಒಂದು ತಿಂಗಳಿಗೊಂದ್ಸಲ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ. ತಿಂಗಳಿಗೊಂದ್ಸಲ ಅಲ್ಲ, 15 ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ತೀನಿ. ಅದರಲ್ಲಿ ಕೆಲವುದು ಮನೇಲಿ ಹಾಕೋದು ಚಿಕ್ಕ ಚಿಕ್ಕದು ಚಡ್ಡಿ ಬರುತ್ತಲ್ಲ, ಅದೆಲ್ಲ ಶಾರ್ಟ್ಸ್ ಥರ
ಎಷ್ಟು ತೊಗೊಂಡ್ರು ಅವನಿಗೆ ಇಲ್ಲ ಚಿಕ್ಕದಾಗ್ಬಿಡುತ್ತೆ ಅಂತ ಅಂದರೆ ಒಂದು ಸ್ವಲ್ಪ ಹೈಟ್ ಬೇಗ ಹೈಟ್ ಬೆಳೆಯೋದ್ರಿಂದ ಲಾಸ್ಟು ನಾನು ವ್ಲಾಗಲ್ಲಿ ಹೇಳಿದ್ದೆ ಅಲ್ವ, ನಾನು ಸ್ವಲ್ಪ ಇದು ಪ್ಯಾಂಟ್ಗಳಿಗೆಲ್ಲ ಎಲೆಕ್ಟ್ರಿಕ್ ಹಾಕಿಸ್ದೆ ಅಂತ. ಅದು ಯಾವುದೂ ನೀಟಾಗಿ ಹಾಕೇ ಇಲ್ಲ ಅವರು, ಚೆನ್ನಾಗಿ ಹಾಕಿಲ್ಲ. ಮತ್ತು ನಂದು ಸ್ವಲ್ಪ ನೈಟು ಡ್ರೆಸ್ದಿಂದ ಸ್ವಲ್ಪ ಎಲೆಕ್ಟ್ರಿಕ್ ಲೂಸ್ ಆಗಿತ್ತು, ಅದನ್ನು ಸೇರಿಸ್ಕೊಟ್ಟಿದ್ದೆ. ಬಟ್ ಅದು ಯಾವುದೂ ಚೆನ್ನಾಗಿ ಹಾಕಿಲ್ಲ. ನಾನು ಅದನ್ನು ಯೂಸೇ ಮಾಡೋಕ್ಕಾಗಲ್ಲ, ಆ ಥರ ಮಾಡಿಟ್ಟಿದ್ದಾರೆ. ಹಂಗಾಗಿ ನನಗದೆಲ್ಲ ಆಗ್ತಾನೇ ಇಲ್ಲ. ನನ್ನ ಮಗಂದು ಸ್ವಲ್ಪ ಪ್ಯಾಂಟ್ಗಳು ಆಗ್ತಾಯಿಲ್ಲ. ಹಂಗಾಗಿ ಬೇಡ, ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕವರಿಗೆ ಹಾಕ್ಬಿಟ್ಟು ಎತ್ತಿಟ್ಟೆ. ಆ್ಯಕ್ಚುಲಿ ಕೆಲಸದ ಆಂಟಿ ಬರ್ತಾರಲ್ಲ, ಅವ್ರ ತಮ್ಮನ ಮಗನಿಗೆ, ನನ್ನ ಮಗನಕ್ಕಿಂತ ಸ್ವಲ್ಪ ಚಿಕ್ಕವನಿದ್ದಾನೆ, ಅವ್ನಿಗೆ ಅದಾಗುತ್ತೆ. ಸ್ವಲ್ಪ ಚಿಕ್ಕ ಅವನಕ್ಕಿಂತ ಇನ್ನೊಬ್ರು ಇದ್ದಾರೆ, ಇವನಕ್ಕಿಂತ ಸ್ವಲ್ಪ ದೊಡ್ಡವರು ಇದ್ದಾರೆ. ಚಿಕ್ಕದಾದರೆ ಅವ್ರಿಗೆ ತಮ್ಮನ ಮಗಂಗೆ ಕೊಡ್ತಾರೆ, ದೊಡ್ಡದಾದರೆ ಇನ್ನೊಬ್ಬ ತಮ್ಮನ ಮಗ ಇದ್ದಾನೆ, ಅವ್ರಿಗೆ ಕೊಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳನ್ನ ಕೊಡ್ತೀನಿ. ಹಂಗಾಗಿ ಅದನ್ನು ಕೊಡೋಣ ಅಂತ ಅಲ್ಲಿಗೆ ಎತ್ತಿಟ್ಟೆ. ನೋಡ್ತಾ ಇರ್ಬೋದು ಬೆಡ್ಡು. ಆ್ಯಕ್ಚುಲಿ ಇದು ಎಷ್ಟು ವರ್ಷದ್ದು ಅಂತ ಅಂದರೆ ಒಂದು 12 ವರ್ಷದ ಹಿಂದಿನ ಬೆಡ್ ಅದು. ಬಟ್ ಚೆನ್ನಾಗಿದೆ. ನನ್ನ ಮಗ ಸ್ವಲ್ಪ ಅದು ಇದು ಹಾಳು ಮಾಡಿ ಕಿತ್ತು ಏನೇನೋ ಮಾಡಿದ್ದ, ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿಸಿದ್ದೀವಿ. ಮತ್ತು ನೋಡ್ತಾ ಇರ್ಬೋದು, ಇದೊಂದು ಮ್ಯಾಟಿನ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಅಷ್ಟು ನೆನಪಾಗಲಿಲ್ಲ. ತುಂಬ ಚೆನ್ನಾಗಿದೆ. ಅದು ಆನ್ಲೈನಿಂದ ತರಿಸಿದ್ದು ಆ್ಯಕ್ಚುಲಿ ಅದು ಮ್ಯಾಟು. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯೂರ್ ಕಾಟನ್ ಥರ ಇದೆ, ಸಖತ್ ಚೆನ್ನಾಗಿದೆ ಆ್ಯಕ್ಚುಲಿ. ಲೈಟ್ ವೆಯ್ಟಲ್ಲಿದೆ. ಹಾಕಿದ್ರೆ ಜಾರೋದು, ಸ್ಕಿಪ್ ಆಗೋದು ಆ ಥರದ್ದು ಏನಿಲ್ಲ, ನೀಟಾಗಿದೆ. ಹಾಕಿದ್ರೆ ನೀಟಾಗಿ ಕೆಳಗಡೆ ಇರುತ್ತೆ, ನೀರೆಲ್ಲ ಬೇಗ ತೊಗೊಳುತ್ತೆ. ಹಂಗಾಗಿ ನನ್ನ ಬೆಡ್ರೂಮಿಗೆ ಒಂದು ಸುಮಾರು ಮ್ಯಾಟ್ ಅಂತೂ ಸಖತ್ತಿದೆ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ, ಎಲ್ಲಿ ತೊಗೊಬಂದೆ ಅಂತಲೂ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ. ಪ್ಯೂರು ಮ್ಯಾಟ್ಗಳು ಅದೆಲ್ಲ ಸಿಗುತ್ತೆ ಅಲ್ಲಿ. ನೋಡ್ತಾ ಇರ್ಬೋದು, ಇದು ಇನ್ನೊಂದು ರೂಮಿಂದು ಕಿಟಕಿ. ಅಲ್ಲೂ ಕೂಡ ಎಷ್ಟು ಡಸ್ಟ್ ಇದೆ ಅಂತ ಅಂದರೆ ಹೇಳೋಕ್ಕೆ ಅಸಾಧ್ಯ. ಅದು ಎಷ್ಟು ತೆಗಿತಾಯಿದ್ರೆ ಎಷ್ಟು ಮಾಡ್ತಾಯಿದ್ರು ಮುಗಿತಾನೆ ಇಲ್ಲ ಕೆಲಸ. ನನಗಂತೂ ಮಾಡಿ 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 ಸುಸ್ತಾಗೋಯ್ತು. ನನ್ನ ಹಸ್ಬೆಂಡು ನನ್ನ ಮಗ ನಾನಿಲ್ಲಿ ಮೇಲೆ ಕ್ಲೀನ್ ಮಾಡ್ತಾಯಿದ್ರೆ, ಅವರು ಅವತ್ತು ಸಂಡೇ ಆಗಿದ್ದರಿಂದ ಬೆಳಗ್ಗೆ ತಿಂಡಿ ಇಲ್ಲೇ ಇನ್ನೇನು ಔಟ್ ಸೈಡಿಂದ ತಂದಿದ್ದಾರೆ. ಮಧ್ಯಾಹ್ನ ಯಾವ ಹೋಟೆಲ್ಗೆ ಹೋಗೋದು, ಅಲ್ಲಿ ಹೋಗೋದು ಆ್ಯಕ್ಚುಲಿ ಬ್ರಾಹ್ಮಣ್ ಕೆಫೆಗೆ. ಅಲ್ಲಿ ಇವಾಗ ಸ್ವಲ್ಪ ಊಟ ಇನ್ನೂ ಮಾಡ್ತಾಯಿಲ್ಲ, ಬರೀ ತಿಂಡಿ ಮಾತ್ರ ಇರುತ್ತೆ. ಅವನಿಗೆ ಊಟನೇ ಬೇಕು, ಮಧ್ಯಾಹ್ನ ಹಪ್ಳ ಆ ಥರದ್ದೇ ಬೇಕು ಅಂತ ಕೇಳ್ತಾನೆ. ತಿನ್ನೋದೊಂದು ಸ್ವಲ್ಪ ಆದ್ರೂ ಇದೇ ಬೇಕು ಅಂತ ಕೇಳ್ತಾನೆ. ಹಂಗಾಗಿ ಅಲ್ಲಿರಲ್ಲ ಊಟ. ಅದ್ರ ಪಕ್ಕ ಮಹೇಶ್ ಪ್ರಸಾದ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಹಂಗೆ ಹಿಂಗೆ ಅಂತ ಅಪ್ಪ ಮಗ ಕೆಳಗಡೆ ಮಾತಾಡ್ಕೊಂಡು ಕೂತಿದ್ರು. ನಾನು ಇದನ್ನೆಲ್ಲ ಕ್ಲೀನ್ ಮಾಡೋರ್ಗು ಬೆಳಗ್ಗೆ ತಿಂಡಿನೇ ಆಗಿಲ್ಲ, ಆಗಲೇ ಮಧ್ಯಾಹ್ನದ ಊಟದ ಬಗ್ಗೆ ಮಾತಾಡ್ತಾ ಕೂತಿದ್ರು. ನಾನು ನೋಡಿದ್ರೆ ಕಷ್ಟಪಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ಸರಿ ಕ್ಲೀನ್ ಆಗ್ತಾ ಇದ್ದಂಗೆ ಸ್ವಲ್ಪ ಕೆಳಗಡೆ ಎಲ್ಲ ಡಸ್ಟ್ ಎಲ್ಲ ತೆಗೆದು ಬಂದಿದ್ನಲ್ವ, ಆ ಕೆಲಸದ ಆಂಟಿ ಬರಲ್ಲ ರೀ, ಏನಕ್ಕೆ ಹಿಂಗೆಲ್ಲ ಮಾಡ್ತಾಯಿದ್ದೆ ಆಂಟಿ, ಇನ್ನೂ ಬಂದಿಲ್ವಾ ಅಂತ ಕೇಳಿದ್ರು. ಇಲ್ಲ ರೀ ಬರಲ್ಲ ಆಂಟಿ, ಇವತ್ತು ರಜಾ, ನೀವು ಒಂದು ಸ್ವಲ್ಪ ಕೆಳಗಡೆ ಗುಡಿಸ್ಕೊಡ್ತೀರಾ ಅಂದ್ರೆ, ನಾನು ಗುಡಿಸ್ಬೇಕಾ ಅಂತ ಕೇಳ್ತಾರೆ. ರೀ ಸ್ವಲ್ಪ ಗುಡಿಸ್ಕೊಡ್ರಿ ಅಂದರೆ ಹ್ಞೂ ಆಯಿತು ಅಂತ ಅಂದರು. ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿ ಹೋದ್ರೂ ಕೂಡ ಗುಡಿಸಿರ್ಲಿಲ್ಲ, ಹಂಗೆ ಕೂತಿದ್ರು. ಸರಿ ನಾನೇ ಗುಡಿಸ್ಕೊಂಡೆ. ಏನೋ ಗುಡಿಸ್ದೆ ನಂಗೆ ಒಂದು ಸ್ವಲ್ಪ ಹಿಂಗೆ ಡ್ರಾಮಾ ಮಾಡಿದ್ರು. ಸರಿ ಆಯಿತು ಬೇಡ ಬಿಡಿ ಹೋಗಲಿ ಅಂತ ನಾನೇ ಗುಡಿಸ್ಕೊಂಡೆ. ಕೆಳಗಡೆನೂ ಇಲ್ಲಿ ಮಾಡೋಗಿ ಗುಡಿಸ್ದೆ ಆ್ಯಕ್ಚುಲಿ. ನೋಡಿ ಈ ಕಡೆ ರೂಮಿಂದು ಬೆಡ್ಡು ನಮ್ದು ಆ್ಯಕ್ಚುಲಿ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ನಾವು ಅದ್ರ ಜೊತೆಗೆ ಇನ್ನೊಂದು ಅಟ್ಯಾಚ್ ಮಾಡಿ ಹಾಕ್ಕೊಂಡಿದ್ವಿ. ನೋಡಿ ಮೇಲಿನ ಸೋಫಾ ಸೆಟ್ದು ನನ್ನ ಮಗ ಹೆಂಗೆ ಮಾಡೋನು ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು. ಅದ್ರದ್ದನ್ನೆಲ್ಲ ನಾನೇನಾದರೂ ಪೂಜೆ ಮಾಡೋಕೆ ಗಂಧದ ಕಡ್ಡಿ ತೊಗೊಂಡ್ರೆ, ನಾನು ಪೂಜೆ ಮಾಡ್ತೀನಿ ಅಂತ ಇಸ್ಕೊಳೋದು, ಅದನ್ನೆಲ್ಲ ತೊಗೊಬಂದ ತಕ್ಷಣವೇ, ಅದು ಹೊಸಾದು ಆ್ಯಕ್ಚುಲಿ ತಂದಿದ್ದ ದಿನವೇ ಅದಕ್ಕೆಲ್ಲ ತೂತ ಮಾಡಿಟ್ಟಿದ್ದ ನನ್ನ ಮಗ. ನನಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ನಿನ್ನೆ ತೊಗೊಬಂದಿದ್ವಿ ಆ ಸೋಫಾ ಸೆಟ್ ಕುಷನ್ ಹೊಟ್ಟೋಗಿತ್ತು ಅಂತ, ಮಾರನೇ ದಿನವೇ ಹಿಂಗೆ ಮಾಡಿ ಇಟ್ಬಿಟ್ಟಿದ್ದ. ಅದೇನು ಮಾಡೋಕ್ಕಾಗ್ದೇನೆ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಹಂಗೆ ಇಟ್ಬಿಟ್ಬಿಟ್ಟೆ. ಇವಾಗೇನು ಅಷ್ಟು ನೋಡೋಕೆ ಹೋಗಲ್ಲ. ಸೊ ಎಲ್ಲ ಡಸ್ಟೆಲ್ಲ ಡಸ್ಟೆಲ್ಲ ತೆಗೆದು ಎಲ್ಲ ಗುಡಿಸಿ ಆಯಿತು ಆ್ಯಕ್ಚುಲಿ. ಗುಡಿಸ್ಕೊಂಡು ಇಲ್ಲಿ ಕೆಳಗಡೆದೆಲ್ಲ ಗುಡಿಸಿ ಬಂದೆ. ಕೆಳಗಡೆ ಎಲ್ಲ ಗುಡಿಸಿ ಬಂದು ಇಲ್ಲಿ ಮೇಲೆಲ್ಲ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ಕೊಳ್ಳೋಣ ಗುಡಿಸ್ಕೊಂಡು ಅಂತೇಳಿ ಎಲ್ಲ ಡಸ್ಟೆಲ್ಲ ತೆಗೆದು ಎಲ್ಲ ಗುಡಿಸಿ ಈಗ ಒರೆಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ನನ್ನ ಮಗಂದು ಸ್ಟಡಿ ಟೇಬಲ್ಲು. ಅಂದರೆ ಚಿಕ್ಕ ಕುತ್ಕೊಂಡು ಚಕ್ಲಬಾಕ್ ಹಾಕೊಂಡು ಕುತ್ಕೊಂಡು ಬೆಡ್ ಮೇಲೆ ಎಲ್ಲಾದರೂ ಇಟ್ಕೊಬೋದಲ್ಲ, ಆ ಥರ ಟೇಬಲ್ ಇದು. ಬಟ್ ಅದನ್ನು ಓದುವಾಗ ಬರೆಯುವಾಗ ಮಾತ್ರ ತೊಗೊಬಂದು ಇಟ್ಕೋತಾನೆ. ಬೇರೆ ಟೈಮಲ್ಲಿ ತೊಗೊಬಂದು ಅಲ್ಲೇ ಇಡೋ, ಪರವಾಗಿಲ್ಲ ಬೇಡ ಅಂತ ಅಂದ್ರೂ ತಂದು ಇಲ್ಲಿಗೆ ಸೇರಿಸಿ ಹೋಗ್ತಾನೆ. ನೋಡ್ತಾ ಇರ್ಬೋದು ನೀವು ವಾರ್ಡ್ರೋಬ್ದು ನಾನು ಏನು ವುಡ್ ವರ್ಕ್ ಇದೆ,
ನಮ್ಮದು 2 ರೂಮಲ್ಲೂ ಕೂಡ ನೀಟಾಗಿ ಗೋಡೆಗೆಲ್ಲವ ಒಂದೊಂದು ಸೈಡು ಈ ಥರ ವುಡ್ ವರ್ಕು ಪ್ಲೈವುಡ್ಡಲ್ಲಿ ವುಡ್ ವರ್ಕ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನಾನು ಒಂದು ತಿಂಗಳಿಗೊಂದ್ಸಲ 15 ದಿನಕ್ಕೊಂದ್ಸಲ ಈ ಥರ ನೀಟಾಗಿ ಒದ್ದೆ ಬಟ್ಟೆಲಿ ಎಲ್ಲ ಡಸ್ಟ್ ಎಲ್ಲ ತೆಗೆದು ಫಸ್ಟ್ ಈ ಥರ ಎಲ್ಲ ನೀಟಾಗಿ ಒರೆಸ್ಕೊತೀನಿ. ನಂದು ಇದೇ ಥರ ಇರುತ್ತೆ ಯಾವಾಗಲೂ. ಏನು ಹಬ್ಬದ ಕ್ಲೀನಿಂಗು ಅಂತ ಏನು ಎಕ್ಸ್ಟ್ರಾ ಇಲ್ಲ, ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಇದೇ ಥರ ನಂದು ಕ್ಲೀನಿಂಗ್ ಇರುತ್ತೆ. ನೋಡ್ತಾ ಇರ್ಬೋದು, ಇದು ಜೋಕಾಲಿ. ಇನ್ನೊಂದು ಜೋಕಾಲಿ ಕೆಳಗಡೆನೂ ಹಾಕಿದ್ವಿ, ಅದನ್ನೆಲ್ಲ ಗೋಡೆಗೆಲ್ಲ ತಾಗಿಸ್ತಿದ್ದ ನನ್ನ ಮಗ ಅಂತ ಹೇಳ್ಬಿಟ್ಟು ನಾನು ತೆಗೆಸ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಹಾಕಿದ್ದೀನಿ. ಇದು ಇನ್ನೊಂದು ಫಸ್ಟ್ ಫ್ಲೋರಲ್ಲಿರೋ ಜೋಕಾಲಿ. ಇದು ಬೇಡ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ, ಬಟ್ ಅವ್ನಿಗೆ ಅದನ್ನು ತೆಗ್ಸಾಕಿದ್ದೀವಿ, ಅವನು ಬೇಜಾರು ಮಾಡ್ಕೋತಾನೆ, ಅವ್ನಿಗೆ ಕೂರಕ್ಕೆ ಬೇಡವಾ ಅಂತ ಹೇಳ್ಬಿಟ್ಟು ತಂದು ಹಾಕಿದ್ದಾರೆ. ಒಂದು ಫ್ಯಾನ್ದೊಂದು ಉಕ್ಕಿದೆ, ಅಲ್ಲಿಗೆ ತಂದು ಹಾಕಿದ್ದಾರೆ. ತುಂಬ ದಿನ ಆಯಿತು ತಂದಾಕಿ, ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಏನೂ ಹಾಳು ಮಾಡಿಲ್ಲ ಅದನ್ನು. ನೋಡ್ತಾ ಇರ್ಬೋದು, ನಮ್ಮದು ಇನ್ನೊಂದು ಈ ಕಡೆ ನಮ್ಮ ಬೆಡ್ರೂಮಲ್ಲಿ ಈ ಥರ ಫುಲ್ ಗೋಡೆಗೆಲ್ಲ ವುಡ್ ವರ್ಕ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಆ್ಯಕ್ಚುಲಿ. ಕಾಂಬಿನೇಷನು ವೈಟು ಮತ್ತು ಬ್ಲ್ಯಾಕು, ವುಡ್ ವರ್ಕ್ ತುಂಬ ಚೆನ್ನಾಗಿದೆ. ಬಟ್ ಏನೊಂದು ಪ್ರಾಬ್ಲಮ್ಮು ಅಂದರೆ, ಇಲ್ಲಿ ಹಿಂದೆ ನಾವು ಪಿಲ್ಲೋ ಹಾಕೋತೀವಲ್ಲ, ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಸ್ವಲ್ಪ ಶಾರ್ಪ್ ಇದೆ ಅದು. ನೋಡ್ತಾ ಇರ್ಬೋದು, ನಮ್ಮದು ರೂಮಲ್ಲಿ ನಮಗೆ ಬಾಲ್ಕನಿ ಇದೆ ಆ್ಯಕ್ಚುಲಿ. ಆ ಬಾಲ್ಕನಿ ಡೋರ್ ಇದು ಆ್ಯಕ್ಚುಲಿ ನನ್ನ ಮಗನಿಗೆ ಒಂದು ದಿನವೂ ನಾನು ತೆಗ್ಸಿ ಅದು ಬಾಲ್ಕನಿಯಿಂದ ಹೊರಗಡೆ ತೋರಿಸೇ ಇಲ್ಲ. ತೋರಿಸಿದ್ರೆ ಮುಗ್ದೋಯ್ತು ಕತೆ, ಅಲ್ಲೇ ಹೋಗಿರ್ತೀನಿ ಅಂತಾನೆ. ಹಂಗಾಗಿ ನಾನು ಅದು ಡೋರ್ ಇದೆ ಅಂತ ಗೊತ್ತಿಲ್ಲ ಮಗನೇ, ಅದು ಕ್ಲೋಸ್ ಆಗಿಬಿಟ್ಟಿದೆ, ತೆಗಿಯಂಗಿಲ್ಲ, ಲಾಕ್ ಮಾಡಿದ್ದಾರೆ, ಕೀ ಇಲ್ಲ ಅಂತ ಸುಳ್ಳು ಹೇಳ್ತೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡು ನನಗೆ ಎಷ್ಟು ಭಯ ಆಗ್ತಿತ್ತು ಅಂದರೆ ಫುಲ್ ಶಾರ್ಪ್ ಮಾಡಿದರು. ಇದನ್ನು ನಾನು ಮೀಶೋದಿಂದ ತರಿಸಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಆ್ಯಕ್ಚುಲಿ. ಹೇಳಬೇಕು ಅಂತ ಅಂದರೆ ಎಲ್ಲೆಲ್ಲ ಅವ್ನು ತಾಗಿಸ್ಕೊತಾನೆ ಅಂತ ಭಯ ಇತ್ತು, ಅಲ್ಲಿಗೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಹಾಗೆಯೇ ನೋಡ್ತಾ ಇರ್ಬೋದು, ಎಲ್ಲ ಇದು ಇನ್ನೊಂದು ವಾರ್ಡ್ರೂಫ್ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಇದು ವಾರ್ಡ್ರೂಫು, ಅದ್ರದ್ದು ಕೂಡ ನಾನು ಏನೇನು ಡೋರ್ ಇದೆ, ಎಲ್ಲಿದೆ, ಎಲ್ಲ ಕಡೆ ನೀಟಾಗಿ ನಾನು ಇದೇ ಥರ ಒರೆಸೋದು. ಹಬ್ಬಕ್ಕೆ ಅಂತ ಏನು ಎಕ್ಸ್ಟ್ರಾ ಕ್ಲೀನ್ ಮಾಡ್ತಾಯಿಲ್ಲ ನಾನು. ತಿಂಗಳ 15 ದಿನಕ್ಕೊಂದ್ಸಲ ನಾನು ಇದೇ ಥರ ಕ್ಲೀನಿಂಗ್ ಇರುತ್ತೆ. ಸ್ವಲ್ಪ ಡೀಪಾಗಿ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಷ್ಟೇ ಹಬ್ಬದ ಟೈಮಲ್ಲಿ. ನೋಡ್ತಾ ಇರ್ಬೋದು, ನಮ್ಮದು ರೂಮಲ್ಲಿರೋದು ಇದು ಡ್ರೆಸ್ಸಿಂಗ್ ಟೇಬಲು, ಅದ್ರದ್ದು ಮಿರರ್ ಸ್ವಲ್ಪ ಒಳಗಡೆ ಡಸ್ಟ್ ತುಂಬ್ಕೊಂಡಂಗಾಗಿದೆ. ಅದು ಬಿಟ್ಟರೆ ಇಲ್ಲೊಂದು ಶೋಕೇಸ್ ಇದೆ, ಅಲ್ಲಿ ಗ್ಲಾಸ್ ಇತ್ತು ಆ್ಯಕ್ಚುಲಿ, ನನ್ನ ಮಗ ಹಾಳು ಮಾಡ್ತಾನೆ ಅಂತ ತೆಗೆದಿಟ್ಟಿದ್ದೀನಿ. ಇದ್ರದ್ದು ನೆಕ್ಸ್ಟು ಕಂಟಿನ್ಯೂಷನ್ನು ವ್ಲಾಗ್ ಮತ್ತೆ ಬರುತ್ತೆ. ಇನ್ನೇನು ಕ್ಲೀನ್ ಮಾಡಿದ್ದೀನಿ ಅದ್ರದ್ದು ಏನು ಮಿಕ್ಕಿದ್ದಿದೆ ಅದು ಇನ್ನೊಂದು ವ್ಲಾಗಲ್ಲಿ ಬರುತ್ತೆ. ಆ್ಯಕ್ಚುಲಿ ಇಷ್ಟು ತನಕ ವ್ಲಾಗ್ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಆ್ಯಕ್ಚುಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. 2 ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತೀನಿ ಮನೆ ಕ್ಲೀನಿಂಗ್ದು. ಹಂಗಾಗಿ ಇಲ್ಲಿ ನೋಡಿ, ಇಲ್ಲೊಂದು ಶೋಕೇಸ್ ಇದೆ ಆ್ಯಕ್ಚುಲಿ, ಅದ್ರ ಬಗ್ಗೆನೂ ಹೇಳ್ತೀನಿ ನೆಕ್ಸ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.